ಬ್ರೆಜಿಲ್ಗಿಂತ ಭಾರತಕ್ಕೆ ದೊಡ್ಡ ಆಪತ್ತಿದೆಯಾ? ಪ್ರತಿದಿನ 2 ಲಕ್ಷ ಭಾರತೀಯರು ನರಳ್ತಾರ? ಇದೇ ಹೊತ್ತಿನ ಫೋಕಸ್ 18 ಭಾರತಕ್ಕೆ ನಂಬರ್ 1 ಭಯ. ಭಾರತಕ್ಕೆ ಕಾಡ್ತಿದೆ ನಂಬರ್ 1 ಕೊರೋನಾ ಭಯ. ಅಮೆರಿಕ ಬ್ರೆಜಿಲ್ಗಿಂತ ಭಾರತಕ್ಕೆ ದೊಡ್ಡ ಆಪತ್ತಿದೆಯಾ? ಪ್ರತಿದಿನ 2 ಲಕ್ಷ ಭಾರತೀಯರು ನರಳುತ್ತಾರ? ಭಾರತಕ್ಕೀಗ ನಂಬರ್ 1 ಭಯ. ಭಯ ಭಯ ಭಯ. ಭಾರತಕ್ಕೀಗ ನಂಬರ್ 1 ಕೊರೋನಾ ಭಯ ಕಾಡುತ್ತಿದೆ. ಪ್ರಪಂಚದ ಯಾವ ದೇಶಕ್ಕೂ ಇಲ್ಲದಂಥ ಭಯ ಬರೀ ಭಾರತಕ್ಕೆ ಮಾತ್ರವೇ ಕಾಡುತ್ತಿದೆ. ಯಾಕಂದ್ರೆ ಚೀನಾದಲ್ಲಿ ಹುಟ್ಟಿದ ಕೊರೋನಾ ವೈರಸ್ ಈಗ ಭಾರತದಲ್ಲಿ ರಣಕೇಕೆ ಹಾಕ್ತಿದೆ. ಪ್ರತಿದಿನ 25,000ಕ್ಕೂ ಹೆಚ್ಚು ಮಂದಿಯ ದೇಹ ಹೊಕ್ಕಿ ಅಟ್ಟಹಾಸ ಮೆರೆಯುತ್ತಿದೆ. ಬೆಚ್ಚಿ ಬೀಳಿಸುವ ವಿಷಯ ಏನಂದ್ರೆ ಕೇವಲ 4 ದಿನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹೊಸ ಸೋಂಕಿತರು ಹುಟ್ಕೊಂತಿದ್ದಾರೆ. ಜುಲೈ 7ರಂದು 22,752 ಮಂದಿಗೆ ಕೊರೋನಾ ಸೋಂಕು ತಗುಲಿತ್ತು. ಜುಲೈ 8ರಂದು ಈ ಸಂಖ್ಯೆ 24,879ಕ್ಕೇರಿತ್ತು. ಇನ್ನು ಜುಲೈ 9ರಂದು ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿ 26,506 ಆಗಿತ್ತು. ಹಾಗೇನೆ ಜುಲೈ 10ರಂದು ಇದು ಸೋಂಕಿತರ ಸಂಖ್ಯೆ ಮೊದಲ ಸಲ 27,114ಕ್ಕೇರಿತ್ತು. ಆ ಮೂಲಕ ಕೇವಲ 4 ದಿನದಲ್ಲಿ 1,01,251ಕ್ಕೇರಿದೆ. ಬೆಚ್ಚಿ ಬೀಳಿಸುವ ವಿಷಯ ಏನಂದ್ರೆ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ 1000ಗಟ್ಟಲೆ ಏರ್ತಾ ಇದೆಯೇ ವಿನಃ ಕಡಿಮೆಯಾಗೋ ಲಕ್ಷಣಗಳು ಕಾಣ್ತಾನೆ ಇಲ್ಲ. ಈ ಅಂಕಿಅಂಶಗಳನ್ನ ನೋಡ್ತಾ ಇದ್ರೆ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ನಂಬರ್ 3ನೇ ಸ್ಥಾನದಲ್ಲಿರೋ ಭಾರತ ಇನ್ನು ಕೆಲವೇ ದಿನಗಳಲ್ಲಿ ನಂಬರ್ 1 ಸ್ಥಾನದಲ್ಲಿರೋ ಅಮೆರಿಕ ಮತ್ತು ನಂಬರ್ 2 ಸ್ಥಾನದಲ್ಲಿರೋ ಬ್ರೆಜಿಲ್ ಅನ್ನೇ ಮೀರಿಸಲಿದೆ ಅನ್ನೋ ಆತಂಕ. ಜನ ನರಳಿ ಸಾಯೋ ದುಸ್ಥಿತಿ ಎದುರಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಗೆ ಗೊತ್ತಿದೆಯೋ ಇಲ್ವೋ, ನಿಜ ಹೇಳಬೇಕು ಅಂದ್ರೆ ಮುಂಬೈ, ಬೆಂಗಳೂರು, ಅಹಮದಾಬಾದ್ ಮತ್ತು ದಿಲ್ಲಿಯಂಥ ಮಹಾನಗರಗಳ ಕೆಲ ಏರಿಯಾಗಳಲ್ಲಿ ಈಗಾಗಲೇ ಸೋಂಕು ಸಮುದಾಯ ಹಂತಕ್ಕೆ ಕಾಲಿಟ್ಟಿದೆ. ಹೀಗಾಗಿನೇ ಸೋಂಕಿತರ ಸಂಖ್ಯೆ ಪ್ರತಿದಿನ ದ್ವಿಗುಣವಾಗ್ತಿರೋದು. ಸೋಂಕಿತರ ಸಂಖ್ಯೆ ದಿಢೀರ್ ಏರಿಕೆ ಆದ್ರೆ ಆಸ್ಪತ್ರೆಗಳು ಕ್ಷಣಾರ್ಧದಲ್ಲಿ ಭರ್ತಿ ಆಗ್ತವೆ. ಅಂಥ ಟೈಮಲ್ಲಿ ILI ಮತ್ತು SARI ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ಹೋದ್ರೆ ಬೀದಿಯಲ್ಲಿ ಹೆಣವಾಗಿ ಹೋಗೋ ಆತಂಕ ಎದುರಾಗಿದೆ. ಯಾಕಂದ್ರೆ ಕಳೆದ ಏಪ್ರಿಲ್ನಲ್ಲಿ ಸ್ಪೇನ್ ದೇಶದಲ್ಲೂ ಇಂಥದ್ದೇ ದುಸ್ಥಿತಿ ಎದುರಾಗಿತ್ತು. ಆಸ್ಪತ್ರೆ ಕಾರಿಡಾರ್ನಲ್ಲಿ ಜೀವ ಬಿಟ್ಟ ಜನ. ಕಳೆದ ಏಪ್ರಿಲ್ನಲ್ಲಿ ಸ್ಪೇನ್ ದೇಶದಲ್ಲಿ ದಿಢೀರ್ ಸೋಂಕಿತರ ಸಂಖ್ಯೆ ಹೆಚ್ಚಾದಾಗ ಇಲ್ಲಿನ ಬಹುತೇಕ ಆಸ್ಪತ್ರೆಗಳು ಫುಲ್ ಆಗಿತ್ತು. ಅದೆಷ್ಟೋ ಸೋಂಕಿತರು ತಮ್ಮನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಳ್ಳಿ ಅಂತ ಹೇಳಿ ಆಸ್ಪತ್ರೆ ಸಿಬ್ಬಂದಿ ಬಳಿ ಅಂಗಲಾಚಿಕೊಂಡಿದ್ರು. ಆದ್ರೆ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಸಿಗದೆ ಆಸ್ಪತ್ರೆ ಕಾರಿಡಾರ್ಗಳಲ್ಲೇ ವಿಲ ಒದ್ದಾಡಿ ಜೀವ ಬಿಟ್ಟಿದ್ರು. ಬೆಚ್ಚಿ ಬೀಳಿಸುವ ವಿಷಯ ಏನಂದ್ರೆ ಸ್ಪೇನ್ನಲ್ಲಿ ರೋಗಿಗಳ ಜೊತೆಗೆ ಬರೋಬ್ಬರಿ 4,000ಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿ ಕೊರೋನಾ ಸೋಂಕಿಗೆ ತುತ್ತಾಗಿದ್ರು.
ಸದ್ಯ ಭಾರತದಲ್ಲೂ ಪ್ರತಿದಿನ 25,000ಕ್ಕೂ ಹೆಚ್ಚು ಸೋಂಕಿತರು ಹುಟ್ಕೊಂತಿದ್ದು ಸಾವಿನ ಸಂಖ್ಯೆ ಏರೋ ಭೀತಿ ಸೃಷ್ಟಿಯಾಗಿದೆ. ಅದರಲ್ಲೂ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಈಗಾಗಲೇ ಪರಿಸ್ಥಿತಿ ಕಂಟ್ರೋಲ್ ತಪ್ಪಿದೆ. ಹೀಗಂತ ನಾವು ಹೇಳ್ತಾ ಇಲ್ಲ, ಖುದ್ದು ಸಿಎಂ BS ಯಡಿಯೂರಪ್ಪನವರೇ ಇತ್ತೀಚೆಗೆ ಹೇಳಿಕೊಂಡಿದ್ರು. ನೋಡಿ, ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಕಂಟ್ರೋಲ್ ತಪ್ತಾ ಇದೆ. ಅಲ್ಲಿ ಏನೇನು ಬೇಕೋ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ಬೆಂಗಳೂರು ನಗರ ಕರ್ನಾಟಕದ ಕೊರೋನಾ ಹಾಟ್ಸ್ಪಾಟ್ ಜಿಲ್ಲೆ. ರಾಜ್ಯದಲ್ಲಿ ಶನಿವಾರ ಮಧ್ಯಾಹ್ನದ ವೇಳೆಗೆ ಒಟ್ಟು 33,418 ಮಂದಿ ಸೋಂಕಿತರಿದ್ರೆ ಅದರಲ್ಲಿ ಬೆಂಗಳೂರಿನ ಪಾಲೆ 15,329. ಅಂದ್ರೆ ಅರ್ಧಕ್ಕರ್ಧ ಸೋಂಕಿತರು ಬರೀ ಬೆಂಗಳೂರೊಂದರಲ್ಲೇ ಇದ್ದಾರೆ. ಶಾಕಿಂಗ್ ನ್ಯೂಸ್ ಏನಂದ್ರೆ ಸೋಂಕಿತರ ಸಂಖ್ಯೆಯಲ್ಲಿ ಬೆಂಗಳೂರು ಮುಂಬೈ ನಗರವನ್ನೇ ಹಿಂದಿಕ್ಕುತ್ತಿದೆ. ಕಳೆದ ಗುರುವಾರ ಮುಂಬೈ ನಗರದಲ್ಲಿ 1,268 ಸೋಂಕಿತರು ಹುಟ್ಕೊಂಡಿದ್ರೆ ಬೆಂಗಳೂರಿನಲ್ಲಿ 1,337 ಮಂದಿ ಹುಟ್ಕೊಂಡಿದ್ರು. ಅದೇ ರೀತಿ ಶುಕ್ರವಾರ ಮುಂಬೈನಲ್ಲಿ 1,337 ಮಂದಿ ಸೋಂಕಿತರು ಪತ್ತೆಯಾಗಿದ್ರೆ ಬೆಂಗಳೂರಿನಲ್ಲಿ 1,447 ಮಂದಿ ಸೋಂಕಿತರು ಪತ್ತೆಯಾಗಿದ್ರು. ಈ ಸಂಖ್ಯೆ ಪ್ರತಿದಿನ ಏರ್ತಾನೆ ಇದ್ದು ಬೆಂಗಳೂರನ್ನ ಆತಂಕಕ್ಕೀಡು ಮಾಡಿದೆ. ಬೆಂಗಳೂರಷ್ಟೇ ಅಲ್ಲ, ದಿಲ್ಲಿ, ಮುಂಬೈ, ಚೆನ್ನೈ, ಪುಣೆ, ಅಹಮದಾಬಾದ್ ನಗರಗಳಲ್ಲೂ ಕೊರೋನಾ ರಣಕೀಕೆ ಹಾಕ್ತಾ ಇದೆ. ಪ್ರತಿದಿನ ಸೋಂಕಿತರ ಸಂಖ್ಯೆ ಮಿತಿಮೀರಿ ಏರ್ತಾ ಇದೆ. ಹೀಗೆ ಸೋಂಕಿತರ ಸಂಖ್ಯೆ ಅಂಕೆ ಮೀರಿ ಏರ್ತಾ ಇರೋದ್ರಿಂದ ಸಾವಿನ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಶನಿವಾರ ಮಧ್ಯಾಹ್ನದ ವೇಳೆಗೆ ಸಾವಿನ ಸಂಖ್ಯೆ 545ರ ಗಡಿ ದಾಟಿದ್ರೆ ದೇಶದಲ್ಲಿ 22,144 ಏರಿಕೆಯಾಗಿತ್ತು. ನೂರ 10 ದಿನಕ್ಕೆ 1 ಲಕ್ಷ ಸೋಂಕಿತರು, 52 ದಿನಕ್ಕೆ 8 ಲಕ್ಷ ಸೋಂಕಿತರು. ಈ ಅಂಕಿಅಂಶಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ದೇಶದಲ್ಲಿ ಕೊರೋನಾ ಸೋಂಕು ಅದ್ಯಾವ ರೇಂಜ್ನಲ್ಲಿ ಏರ್ತಾ ಇದೆ ಅನ್ನೋದು. ಎಸ್, ಕೇವಲ 52 ದಿನದಲ್ಲಿ ದೇಶದಲ್ಲಿ 7 ಲಕ್ಷ ಹೊಸ ಸೋಂಕಿತರು ಹುಟ್ಕೊಂಡಿದ್ದಾರೆ. ಕಳೆದ ಫೆಬ್ರವರಿ 15ರಂದು ಕಾಣಿಸಿಕೊಂಡಿದ್ದ ಸೋಂಕು 1 ಲಕ್ಷ ಗಡಿದಾಟೋಕೆ 110 ದಿನ ತಗೊಂಡಿತ್ತು. ಅಂದ್ರೆ 3.25 ತಿಂಗಳು ತಗೊಂಡಿತ್ತು. ಆದ್ರೆ 1 ಲಕ್ಷ ತಲುಪಿದ ಮೇಲೆ ಅದು 8 ಲಕ್ಷ ಗಡಿದಾಟೋಕೆ ತಗೊಂಡಿದ್ದು ಕೇವಲ 52 ದಿನ. ಬೆಚ್ಚಿ ಬೀಳಿಸುವ ವಿಷಯ ಏನಂದ್ರೆ ಕಳೆದ 4 ದಿನಗಳಿಂದ ಸೋಂಕಿತರ ಸಂಖ್ಯೆ ಪ್ರತಿದಿನ 20,000 ಗಡಿ ದಾಟ್ತಾ ಇದೆ. ಇದು ಹೀಗೆ ಶರವೇಗದಲ್ಲಿ ಮುನ್ನುಗ್ತಾ ಹೋದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿದಿನ 1 ಲಕ್ಷ ಹೊಸ ಸೋಂಕಿತರು ಹುಟ್ಕೊಂಡ್ರೂ ಅಚ್ಚರಿಯಿಲ್ಲ. ಹೀಗೆ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಶರವೇಗದಲ್ಲಿ ಏರಿಕೆ ಆಗ್ತಾ ಹೋದ್ರೆ ನಂಬರ್ 3ನೇ ಸ್ಥಾನದಲ್ಲಿರೋ ಭಾರತ ಇನ್ನು ಕೆಲವೇ ತಿಂಗಳುಗಳಲ್ಲಿ ಬ್ರೆಜಿಲ್, ಅಮೆರಿಕವನ್ನ ಹಿಂದಿಕ್ಕಿ ನಂಬರ್ 1 ಸ್ಥಾನವನ್ನ ಅತಿ ಸುಲಭವಾಗಿ ತಲುಪಿಬಿಡುತ್ತೆ ಅನ್ನೋ ವಿಶ್ಲೇಷಣೆಗಳಿವೆ. ಅಷ್ಟಕ್ಕೂ ಭಾರತದಲ್ಲಿ ಸೋಂಕಿತರ ಸಂಖ್ಯೆ ಮಿತಿಮೀರಿ ಏರ್ತಾ ಇರೋದು ಯಾಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ದೇಶದಲ್ಲಿ ಜನಸಂಖ್ಯೆ ಹೆಚ್ಚು. ಚೀನಾ ನಂತರ ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ದೇಶ ಅಂದ್ರೆ ಅದು ಭಾರತ. ಹೀಗಾಗಿ ಭಾರತದಲ್ಲೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದು. ನಿಮಗೆ ಗೊತ್ತಿರಲಿ, ಸದ್ಯ ಅತಿ ಹೆಚ್ಚು ಕೊರೋನಾ ಸೋಂಕಿತರನ್ನ ಹೊಂದಿರೋ ಅಮೆರಿಕದ ಒಟ್ಟಾರೆ ಜನಸಂಖ್ಯೆ 32.82 ಕೋಟಿ. ಆದ್ರೆ ಭಾರತದ ಜನಸಂಖ್ಯೆ 130 ಕೋಟಿ. ಅಂದ್ರೆ ಅಮೆರಿಕದ 4 ಪಟ್ಟು ಜನಸಂಖ್ಯೆ ಭಾರತದಲ್ಲಿದೆ. ಅಷ್ಟೇ ಅಲ್ಲ, ಚೀನಾಗೆ ಹೋಲಿಸಿದ್ರೆ ಭಾರತದ ಭೂಪ್ರದೇಶ ಕಡಿಮೆ, ಅಂದ್ರೆ ಜನಸಾಂದ್ರತೆ ಹೆಚ್ಚಿದೆ. ಚಿಕ್ಕ ಚಿಕ್ಕ ಮನೆಗಳಲ್ಲಿ ಜನ ಹತ್ತಿರದಲ್ಲೇ ನೆಲೆಸಿದ್ದಾರೆ.
ಇದರಿಂದ ಅತಿ ಸುಲಭವಾಗಿ ಸೋಂಕು ಹರಡುತ್ತಿದೆ. ಕೊರೋನಾ ಟೆಸ್ಟಿಂಗ್ ಕಡಿಮೆ. ಎಸ್, ಭಾರತದಲ್ಲಿ ಅತಿ ವ್ಯಾಪಕವಾಗಿ ಕೊರೋನಾ ಟೆಸ್ಟಿಂಗ್ ನಡೀತಾ ಇಲ್ಲ. ಹೀಗಾಗಿ ಅದೆಷ್ಟೋ ಮಂದಿಗೆ ಸೋಂಕಿದ್ರೂ ಅದು ಪತ್ತೆ ಆಗೋದು ಲೇಟ್ ಆಗ್ತಿದೆ. ಇದೇ ಗ್ಯಾಪ್ ಅಲ್ಲಿ ಸೋಂಕಿತರು ಮತ್ತಷ್ಟು ಮಂದಿಗೆ ಸೋಂಕನ್ನ ತಗುಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಒಂದೊಮ್ಮೆ ಶಂಕಿತರಿಗೆ ಟೆಸ್ಟ್ ನಡೆಸಿದ್ರು ಪರೀಕ್ಷಾ ವರದಿ ಬರುವುದು ತಡವಾಗುತ್ತಿದೆ. ಹೀಗಾಗಿ ಅಂಕೆ ಮೀರಿ ಏರ್ತಾ ಇದ್ದಾರೆ ಸೋಂಕಿತರು. ಸರ್ಕಾರದ ನಿಯಮಗಳ ಪಾಲನೆ ಆಗ್ತಿಲ್ಲ. ಲಾಕ್ಡೌನ್ ಸಮಯದಲ್ಲಿ ಜನ ಕಟ್ಟುನಿಟ್ಟಾಗಿ ಸರ್ಕಾರದ ನಿಯಮಗಳನ್ನ ಪಾಲಿಸಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಚೀನಾದಂತೆ ಭಾರತದಲ್ಲೂ ಕೊರೋನಾ ಕಣ್ಮರೆಯಾಗಿ ಹೋಗ್ತಿತ್ತು. ಆದ್ರೆ ಜನ ಸರ್ಕಾರಿ ನಿಯಮಗಳನ್ನ ಉಲ್ಲಂಘಿಸಿದ್ರು. ಇಂದಿಗೂ ಮಾಸ್ಕ್ ಧರಿಸೋದು, ಸಾಮಾಜಿಕ ಅಂತರ ಪಾಲಿಸೋದನ್ನ ಜನ ಮಾಡ್ತಿಲ್ಲ. ಇದು ಕೂಡ ಸೋಂಕು ಹೆಚ್ಚಾಗೋಕೆ ಪ್ರಮುಖ ಕಾರಣ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ. ದಿಢೀರ್ ಸೋಂಕಿತರು ಹೆಚ್ಚಾಗ್ತಿರೋದ್ರಿಂದ ಆಸ್ಪತ್ರೆಗಳು ಭರ್ತಿ ಆಗ್ತಾ ಇವೆ. ಸೋಂಕಿತರು ಆಸ್ಪತ್ರೆಗಳಿಂದ ಆಸ್ಪತ್ರೆಗಳಿಗೆ ಅಲೆದ್ರೂ ಬೆಡ್ಗಳು ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ, ILI ಮತ್ತು SARI ಪ್ರಕರಣಗಳಲ್ಲಿ ಸೋಂಕಿತರು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಬರೋದು ಲೇಟ್ ಆಗ್ತಿದೆ. ಆಂಬ್ಯುಲೆನ್ಸ್ಗಳು ಬರೋವಷ್ಟೊತ್ತಿಗೆ ಜನ ಜೀವ ಬಿಡ್ತಾ ಇದ್ದಾರೆ. ನಾನ್ ಕೋವಿಡ್ ರೋಗಿಗಳಿಗೂ ಸಿಗ್ತಾ ಇಲ್ಲ ಚಿಕಿತ್ಸೆ. ಕೊರೋನಾ ಭಯದಿಂದಾಗಿ ಸಾಮಾನ್ಯ ಕೆಮ್ಮು, ನೆಗಡಿ, ಜ್ವರ ಹೊಂದಿರೋ ರೋಗಿಗಳನ್ನು ಆಸ್ಪತ್ರೆ ಸಿಬ್ಬಂದಿ ಆಸ್ಪತ್ರೆಗಳಿಗೆ ಸೇರಿಸಿಕೊಳ್ತಾ ಇಲ್ಲ. ಕೊರೋನಾ ಟೆಸ್ಟ್ ಮಾಡಿಸಿಕೊಂಡು ಬನ್ನಿ ಅಂತ ಕಳಿಸ್ತಿದ್ದಾರೆ. ಮತ್ತೆ ಕೆಲವೆಡೆ ಕೊರೋನಾ ರೋಗಿಗಳು ಇದ್ದಾರೆ ಅನ್ನೋ ಕಾರಣಕ್ಕೆ ಸಾಮಾನ್ಯ ರೋಗಿಗಳನ್ನ ಆಸ್ಪತ್ರೆಗೆ ದಾಖಲಿಸಿಕೊಳ್ಳುತ್ತಿಲ್ಲ. ಇಂಥ ಟೈಮಲ್ಲೇ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬಳಲುವವರಿಗೆ ಕೊರೋನಾ ಸೋಂಕು ತಗುಲಿದ್ರೆ ಅದು ಅವರನ್ನ ಸಾವಿನ ದವಡೆಗೆ ತಳ್ಳಿಬಿಡುತ್ತೆ. ಈ ಎಲ್ಲ ಕಾರಣಗಳ ಜೊತೆಗೆ ಸರ್ಕಾರಗಳು ಕೂಡ ಸೋಂಕನ್ನ ಮಟ್ಟ ಹಾಕುವಲ್ಲಿ ವ್ಯವಸ್ಥಿತವಾಗಿ ಯೋಜನೆಗಳನ್ನ ರೂಪಿಸುತ್ತಿಲ್ಲ. ಒಂದೊಮ್ಮೆ ರೂಪಿಸಿದ್ರೂ ಅವು ಸರಿಯಾಗಿ ಕಾರ್ಯರೂಪಕ್ಕೆ ಬರುತ್ತಿಲ್ಲ. ಹೀಗಾಗಿನೇ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಮಿತಿಮೀರಿ ಏರ್ತಾ ಇರೋದು. ಇದು ಹೀಗೆ ಮುಂದುವರೆದು ಮದ್ದು ಕಂಡುಹಿಡಿದಿಲ್ಲ ಅಂದ್ರೆ ಭಾರತ ಜಗತ್ತಿನ ಸೋಂಕಿತರ ಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನಕ್ಕೆ ಇರೋದ್ರಲ್ಲಿ ಅಚ್ಚರಿ ಇಲ್ಲ. ನಂಬರ್ 1 ಕೊರೋನಾ ಸೋಂಕಿತ ರಾಷ್ಟ್ರವಾಗೋ ಭಯ ಭಾರತವನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಈ ಭಯದ ಜೊತೆಗೆ ಮತ್ತೊಂದು ಭಯ ಕೂಡ ಕಾಡ್ತಾ ಇದೆ. ಆ ಭಯನೇ ಪ್ರತಿದಿನ 2 ಲಕ್ಷ ಭಾರತೀಯರು ನರಳಾಡೋದು. ಅಷ್ಟಕ್ಕೂ ಅಂತಹ ಭಯ ಭಾರತಕ್ಕೆ ಶುರುವಾಗಿದ್ಯಾಕೆ ಗೊತ್ತು ಅನ್ನೋ ವಿಶ್ಲೇಷಣೆಗಳಿವೆ. ಆದ್ರೆ ಭಾರತದಲ್ಲಿ ಮಾತ್ರ ಏರ್ತಾ ಇದೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ದೇಶದ ಕೇವಲ 8 ರಾಜ್ಯಗಳಲ್ಲಿ ಮಾತ್ರ ಕೊರೋನಾ ರಣಕೇಕೆ ಹಾಕ್ತಿದೆ. ಅಷ್ಟಕ್ಕೂ ಯಾವುವೂ ಗೊತ್ತಾ ಆ 8 ರಾಜ್ಯಗಳು? ಮಹಾರಾಷ್ಟ್ರ, ತಮಿಳುನಾಡು, ದಿಲ್ಲಿ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ. ಈ 8 ರಾಜ್ಯಗಳಲ್ಲೇ ದೇಶದ 90% ಕೊರೋನಾ ಸೋಂಕಿತರಿದ್ದಾರೆ. ಅದರಲ್ಲೂ ಮಹಾರಾಷ್ಟ್ರ, ತಮಿಳುನಾಡು ಮತ್ತು ದಿಲ್ಲಿಯಲ್ಲೇ 60% ಸೋಂಕಿತರಿದ್ದಾರೆ. ವರ್ಷಾಂತ್ಯದೊಳಗೆ ಲಸಿಕೆ ಅಭಿವೃದ್ಧಿ ಅಸಾಧ್ಯ. ದೇಶದಲ್ಲಿ ಅಂಕೆ ಮೀರಿ ಏರ್ತಾ ಇರೋ ಕೊರೋನಾ ಸೋಂಕಿಗೆ ಕಡಿವಾಣ ಹಾಕಬೇಕು ಅಂದ್ರೆ ಆದಷ್ಟು ಬೇಗ ಲಸಿಕೆ ಕಂಡುಹಿಡಿಯಲೇಬೇಕು. ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಜಗತ್ತಿನ ಯಾವ ದೇಶವೂ ಈ ವರ್ಷಾಂತ್ಯದೊಳಗೆ ಲಸಿಕೆ ಕಂಡುಹಿಡಿಯೋಕೆ ಅಸಾಧ್ಯ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಇಂಥದ್ದೊಂದು ಮಾಹಿತಿಯನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಗೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಪ್ರತಿದಿನ 2 ಲಕ್ಷ ಭಾರತೀಯರು ನರಳುತ್ತಾರೆ. ಹಾಗೊಮ್ಮೆ ಕೊರೋನಾಗೆ ಲಸಿಕೆ ಕಂಡುಹಿಡಿಯೋದು ಮತ್ತಷ್ಟು ತಡವಾದ್ರೆ ಭಾರತದಲ್ಲಿ 2021ರ ಆರಂಭದಲ್ಲಿ ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚು ಸೋಂಕಿತರು ಹುಟ್ಟಿಕೊಳ್ಳೋ ಆತಂಕ ಎದುರಾಗುತ್ತೆ. ಇಂಥ ಬೆಚ್ಚಿ ಬೀಳಿಸೋ ಮಾಹಿತಿಯನ್ನ ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿಳಿಸಿದೆ. ಹೀಗೆ ಲಕ್ಷ ಸೋಂಕಿತರು ಪ್ರತಿದಿನ ಹುಟ್ಕೊಂಡಿದ್ರೆ ಅವರಿಗೆಲ್ಲ ಆಸ್ಪತ್ರೆ ಇಲ್ಲವೇ ಬೆಡ್ ವ್ಯವಸ್ಥೆ ಮಾಡೋದು ಹೇಗೆ? ಅದರಲ್ಲೂ ಭೀಕರ ಕಾಡ್ಗಿಚ್ಚಿನಂತೆ ಹರಡೋ ಕೊರೋನಾ ವೈದ್ಯಕೀಯ ಸಿಬ್ಬಂದಿಗೆ ಒಕ್ಕರ್ಸ್ಕೊಂಡ್ರೆ ಸಾಮಾನ್ಯ ಜನರಿಗೆ ಚಿಕಿತ್ಸೆ ನೀಡೋದ್ಯಾರು ಅನ್ನೋ ಆತಂಕ ಎದುರಾಗಿದೆ. ಈ ಎಲ್ಲ ಅಂಶಗಳನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕ ಮತ್ತು ಬ್ರೆಜಿಲ್ಗಿಂತ ಭಾರತಕ್ಕೆ ಹೆಚ್ಚು ಆಪತ್ತು ಎನ್ನಲಾಗುತ್ತೆ. ಆದ್ರೆ ಅದೊಂದು ಅಧ್ಯಯನ ವರದಿ ಮುಂದಿನ ಅಕ್ಟೋಬರ್ ವೇಳೆಗೆ ದೇಶದಲ್ಲಿ ಕೊರೋನಾ ಅಬ್ಬರ ಕಡಿಮೆ ಆಗುತ್ತೆ ಅಂತಿದೆ. ಹಾಗಾದ್ರೆ ಏನು ಆ ವರದಿ? ಅದನ್ನ ತೋರಿಸ್ತೀವಿ. ಅದಕ್ಕಿಂತ ಮೊದಲು